ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಶೃಂಗೇರಿಯಿಂದ ಮಲ್ಪೆ ಹೋಗ್ತಾ ಇದ್ದೀವಿ. ಸೊ ಮಲ್ಪೆಯಲ್ಲಿ ಆಗುಂಬೆ ರೂಟ್ ಮೇಲೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮೇನ್ ಅಟ್ರಾಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಅಂತ ಅನ್ಕೊಂಡಿದ್ದೀವಿ. ಆ್ಯಂಡ್ ಲೇಖನ ಅವ್ರ ಫ್ರೆಂಡ್ ಜೊತೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ ಆಗುಂಬೆ ರೂಟ್ ತುಂಬಾ ನ್ಯಾರೋ ರೋಡ್ಸ್ ಇರುತ್ತೆ, ಬಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು ನಾವು ಹೋಗಬೇಕಾದ್ರೆ ಮಳೆ ಹನಿತಾ ಇತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್, ಸುತ್ತಲೂ ಗ್ರೀನರಿ. ಆ್ಯಂಡ್ ನೆಕ್ಸ್ಟ್ ನಾವೀಗ ರೀಚ್ ಆಗಿದ್ದು ವಾರಂಗ ಅನ್ನೋ ಪ್ಲೇಸ್. ಸೊ ವಾರಂಗ ಬಂದುಬಿಟ್ಟು ಕಾರ್ಕಳದ ಒಂದು ಸುಂದರವಾದ ಗ್ರಾಮ ಆಗಿದೆ. ಆ್ಯಂಡ್ ಇಲ್ಲಿನ ಟೆಂಪಲ್ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟೆಂಪಲ್ ಬಂದುಬಿಟ್ಟು 1000 ವರ್ಷದ ಹಳೆಯ ಜೈನ್ ಟೆಂಪಲ್. ಅದು ಸಹ ಸ್ಪೆಷಾಲಿಟಿ ಏನಂದರೆ ಇದು ನದಿಯಲ್ಲಿ ತೇಲ ಅಂತ ದೇವಸ್ಥಾನ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ತುದಿಯಿಂದ ಆ ತುದಿಗೆ ಬೋಟಲ್ಲಿ ಹೋಗಬೇಕು. ಟೆಂಪಲ್ ವಿಸಿಟ್ ಮಾಡಬೇಕು ಅಂದರೆ ಬೋಟಲ್ಲಿ ಹೋಗಬೇಕು, ಬಟ್ ಬೋಟಿಗೆ ಹೋಗಬೇಕು ಅಂದರೆ ಅದಕ್ಕೆ ಆದಂಥ ಟೈಮಿಂಗ್ಸ್ ಇರುತ್ತೆ. ನಾವು ಲಂಚ್ ಟೈಮಲ್ಲಿ ಬಂದಿದ್ದೀವಿ ಅಂದರೆ ಅವ್ರು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ. ಸೊ ಬಿಫೋರ್ ಲಂಚ್ ವಿದಿನ್ 2 o'clock ನಾವು ಬಂದು ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ನಮ್ಮ ಪಯಣ ಈಗ ಮಲ್ಪೆ ಕಡೆಗೆ. ಸೊ ಮಲ್ಪೆಗೂ ಮುಂಚೆ ನಾವು ಪಡುಬಿದ್ರಿ ಅಂತ ಹೇಳಿಬಿಟ್ಟು ಒಂದು ಊರು ಬರುತ್ತೆ. ಸೊ ಪಡುಬಿದ್ರಿಯಲ್ಲಿ ಮೆಜೆಸ್ಟಿಕ್ ವಿಲ್ಲಾ ಅಂತ ಹೇಳಿಬಿಟ್ಟು ಒಂದು ಸ್ಟೇ ನೋಡಿದ್ದೀವಿ. ಸೊ ಅಲ್ಲಿ ಒಂದು 2 days ಸ್ಟೇ ಆಗಿ ಅಲ್ಲಿನ ಪ್ಲೇಸಸ್ ಆ್ಯಂಡ್ ಬೀಚಸ್ ಎಕ್ಸ್ಪ್ಲೋರ್ ಮಾಡಿ ಅದಾದ ನಂತರ ಮಲ್ಪೆಯಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ದಿಸ್ ಈಸ್ ಹೌ ದ ಹೋಟೆಲ್ ಈಸ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ನಾವು ಬಂದು ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಬೀಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೂಮ್ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್, ಇದು ಬಂದುಬಿಟ್ಟು ಬಾಲ್ಕನಿ ಸಹ ತುಂಬಾ ಸ್ಪೇಷಿಯಸಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸ್ಟೀರಿಯರ್ ವ್ಯೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ಕ್ರೌಡಿ ಅಂತ ಏನೂ ಇಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಬಂದಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ಈಗ ನಾವು ಬೀಚ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೇಗ ಫ್ರೆಶನ್ ಅಪ್ ಆಗಿಬಿಟ್ಟು ಬೀಚಿಗೆ ಹೋಗೋದು. ಸೊ ನಾವಿದ್ದಂಥ ಪ್ಲೇಸಿಂದ ಇಲ್ಲಿಗೆ ಒಂದು 600 to 700 ಮೀಟರ್ಸಲ್ಲಿ ಈ ಒಂದು ಬೀಚ್ ಸಿಗ್ತಾಯಿತ್ತು. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಸನ್ಸೆಟ್ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಬೀಚ್ ಅಂದರೆ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇಷ್ಟ. ದ ಸೇಮ್ ವೇ ಎಲ್ಲರೂ ಸಹ ಎಂಜಾಯ್ ಮಾಡಿದ್ವಿ. ಸೊ ಲೇಖನ ಇಲ್ಲಿ ಅವಳ ಹೆಸರು ಬರೀತಾ ಇದ್ಲು. ಆ್ಯಂಡ್ ಈ ಒಂದು ಬೀಚ್ ನಮಗೆ ತುಂಬ ನಿಯರ್ ಬೈ ಇತ್ತು ಹೋಟೆಲ್ ಹತ್ರ. ಹಾಗಾಗಿ ನಮಗೆ ಇದೊಂದು ಪ್ರೈವೇಟ್ ಬೀಚ್ ಅಂತಲೇ ಫೀಲ್ ಆಗ್ತಾಯಿತ್ತು. ಜಸ್ಟ್ ನಾವು ಮತ್ತು ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಸನ್ಸೆಟ್ನ ನೋಡಿಕೊಂಡು ಖುಷಿ ಪಡ್ತಾ ಇದ್ವಿ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಬಾಯ್ ಬಾಯ್, ಟೇಕ್ ಕೇರ್.